ಎಲ್ರಿಗೂ ಅಸ್ಸಲಾಮು ಅಲೈಕುಂ, ಮುಸ್ಸಂಜೆಯ ಶುಭಕಾಮನೆಗಳು. ಒಂದು ದೊಡ್ಡ ಪ್ರವಾಹ ಬರುವಾಗ ಆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಲಿಕ್ಕೆ ಪ್ರತಿಜ್ಞೆ ಮಾಡಿದಂತಹ ನಮಗೆಲ್ಲರಿಗೂ ಈ ಮಳೆ, ಸಿಡಿಲು, ಗುಡುಗು ಇದು ಯಾವ ಲೆಕ್ಕವೂ ಅಲ್ಲ. ನಾವಿಲ್ಲಿ ಬಂದದ್ದು ನಮ್ಮ ಸಹೋದರ ಅಬ್ದುರ್ ರಹಿಮಾನ್ ರವರ ಆ ಕಗ್ಗೋಲೆಗೆ ನ್ಯಾಯ ಕೇಳಲಿಕ್ಕೆ ಆಗಿರ್ತದೆ. ಆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಹೋರಾಟದಿಂದ ವಿರಮಿಸುವುದಿಲ್ಲ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಇವತ್ತು ಈ ಮಂಗಳೂರಿನ ಮೂಲಕ ಇಲ್ಲಿನ ಪ್ರಬುದ್ಧಕ್ಕೆ ನೀಡಲಿಕ್ಕೆ ಸೇರಿರುವಂತಹ ಎಲ್ಲ ನನ್ನ ಈ ಒಡನಾಡಿಗಳೇ, ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಕ್ರಾಂತಿಕಾರಿ ಶುಭಾಶಯಗಳು. ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ ಕೆಲವು ಸಮಯದಿಂದ, ಒಂದು ತಿಂಗಳಿನಿಂದ ಈಚೆ, ಕಳೆದ ಏಪ್ರಿಲ್ 27ರಿಂದ ಮೇ 27ರ ಈ ಒಂದು ತಿಂಗಳ ಅವಧಿಯ ಒಳಗೆ ಇಬ್ಬರು ಅಮಾಯಕರು ಮತ್ತೊಬ್ಬ ರೌಡಿ ಶೀಟರ್ನ ಕೊಲೆಗೆ ಸಾಕ್ಷಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಒಂದು ತರ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ. ಶಾಂತಿ ಸಹಬಾಳ್ವೆಯ ಪ್ರತೀಕವಾಗಿದ್ದಂತಹ ಈ ಜಿಲ್ಲೆ ಇಡೀ ದೇಶದಲ್ಲಿ ಹಲವಾರು ಸಂಸ್ಕೃತಿಗಳು, ಹಲವಾರು ಭಾಷೆಗಳು, ಹಲವಾರು ಆಚಾರಗಳಿರುವಂತಹ ಈ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಇರುವಂತಹ, ಎಲ್ಲ ಸಹಬಾಳ್ವೆ ಇದ್ದಂತಹ, ಹಲವಾರು ಇತಿಹಾಸಗಳ ಚರಿತ್ರೆ ಇರುವಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಅದು ಇದೆ ಅಂತ ಹೇಳುವಂಥದ್ದು ಬಹುಶಃ ಇವತ್ತು ಮಂಗಳೂರಿನ ಜನ ಅಂತ ಹೇಳುವಾಗ ಒಂದು ಗೌರವ ಇತ್ತು ನಮಗೆ. ಬೆಂಗಳೂರಿಗ ಅಥವಾ ಬೇರೆ ರಾಜ್ಯಕ್ಕ ಅಥವಾ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಗುವಾಗ ಮಂಗಳೂರಿನವರು ಅಂತ ಹೇಳುವಾಗ ಒಂಥರ ಗೌರವ ನಮಗೆ ಕೊಡ್ತಾ ಇದ್ರು, ಮಂಗಳೂರಿನಿಂದ ಬಂದವರು ಅಂತ. ನಾವು ವಿದ್ಯಾವಂತರು, ನಮ್ಮಲ್ಲಿ ಸಂಸ್ಕೃತಿ ಇದೆ, ನಮ್ಮಲ್ಲಿ ಒಳ್ಳೆಯ ಆಚಾರ ವಿಚಾರಗಳಿದೆ, ನಮ್ಮ ಏನು ಆ ಲೈಫ್ ಸ್ಟೈಲ್ ಅದು ಬಹಳ ವಿಭಿನ್ನವಾದಂತಹ ಲೈಫ್ ಸ್ಟೈಲ್, ಇದಕ್ಕೆ ನಮಗೆ ಒಂದು ವಿಶೇಷವಾದಂತಹ ಗೌರವ ಇತ್ತು. ಆದರೆ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 30 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕಾಗಿ, ತನ್ನ ರಾಜಕೀಯ ಬೇಳೆ ಬೇಯಿಸಲಿಕ್ಕಾಗಿ ಹಿಂದೂ ಮುಸ್ಲಿಂಗಳನ್ನು ಬಡಿದಾಡಿಸಿಕೊಂಡು ವೋಟ್ ಪೊಲರೈಸೇಷನ್ಗಾಗಿ ಮಾಡಿದಂತಹ ಈ ಒಂದು ದುಷ್ಟ ಕಾರ್ಯಾಚರಣೆಯಿಂದಾಗಿ ಇವತ್ತು ಈ ಜಿಲ್ಲೆ ಕೇವಲ ಕೋಮು ವಿಚಾರದಲ್ಲಿ, ಹಿಂದೂ ಮುಸ್ಲಿಂ ಗಲಭೆಯ ವಿಚಾರದಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಬಹುಶಃ ಮಂಗಳೂರಿಗರಾದಂತಹ ನಮ್ಮ ದುರಂತ ಅಂತ ಹೇಳ್ಬೋದು. ಇಲ್ಲಿ ಗಲಭೆಗಳ ವಿಚಾರಗಳು ಹೇಳುವಾಗ ಕೋಮು ಗಲಭೆ ಅಂತ ಹೇಳುವಂತ ಒಂದು ಪದವನ್ನು ನಾವು ಪ್ರಯೋಗಿಸ್ತೇವೆ. ಅದು ನಮ್ಮ ಬಾಯಿಯಲ್ಲಿ ಬಂದು ಹೋಗ್ತಾ ಇರ್ತಕ್ಕಂತಹ ಒಂದು ಪದ. ಆದ್ರೆ ಅದು ಕೋಮು ಗಲಭೆ ಅಲ್ಲ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸಂಘ ಪರಿವಾರ ತನ್ನ RSSನ ಕಾರ್ಯಾಲಯದಿಂದ ಅಲ್ಲಿ ರಚನೆ ಮಾಡಿದಂತಹ ರಹಸ್ಯ ಕಾರ್ಯಾಚರಣೆಯ ಭಾಗವಾಗಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಆ ಸಮುದಾಯದ ವಂಶಹತ್ಯೆ, ನರಮೇಧ ಮಾಡಲಿಕ್ಕೆ ಬೇಕಾಗಿ ಅವರು ಮಾಡಿದಂತಹ ಒಂದು ವಿಶೇಷವಾದಂತಹ ಒಂದು ಕೊಲೆಗಳು, ಇದಕ್ಕೆ ಒಂದು ಕೋಮು ಗಲಭೆ ಅಂತ ಹೇಳುವಂತಹ ಒಂದು ಬಣ್ಣವನ್ನು ಮಾತ್ರ ಇಲ್ಲಿ, ಒಂದು ಹೆಸರನ್ನು ಮಾತ್ರ ಇಲ್ಲಿ ಕೊಡಲಾಗ್ತಾ ಇದೆ. ಇವತ್ತು ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಗಳನ್ನು ತೆಗೆದು ನೋಡುವಾಗ ತುಂಬಾ ಹಿಂದಕ್ಕೆ ಹೋಗಬೇಕಾದಂತ ಅಗತ್ಯ ಇಲ್ಲ, ತುಂಬಾ ಹಿಂದೆ ಹೋಗಬೇಕಾದಂತ ಅಗತ್ಯ ಇಲ್ಲ. 90-80ರ ದಶಕದಲ್ಲಿ ಈ ಜಿಲ್ಲೆಯಲ್ಲಿ ಕೋಮು ಧ್ರುವೀಕರಣದ ರಾಜಕೀಯವನ್ನು ರಾಮ ಮಂದಿರದ ಹೆಸರಿನಲ್ಲಿ ಆರಂಭಿಸಿ ಅವತ್ತಿನಿಂದ ಮುಂದುವರಿದುಕೊಂಡು ಬಂದು ಈ ಜಿಲ್ಲೆಯಲ್ಲಿ ನಿಧಾನವಾಗಿ ಹಿಂದೂ ಸಮಾಜೋತ್ಸವಗಳು, ದೇಶ ಭಾಷಣಗಳು, ಅದೇ ರೀತಿ ಯುವಕರ ಮನಸ್ಸಿನಲ್ಲಿ ದ್ವೇಷ ಬಿತ್ತುವಂತಹ ಕೆಲಸವನ್ನು ಇಲ್ಲ ಸಂಘ ಪರಿವಾರವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಶಾಂತಿ ಆಗ್ಬೇಕಾದ್ರೆ, ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ಇಲ್ಲಿ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿನ ಬೇರೆ ಬೇರೆ ವಿಚಾರಗಳಲ್ಲಿ ಇಲ್ಲಿನ ಕೆಲವು ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯಾವ ಅಧಿಕಾರಿಗಳನ್ನು ಕೂಡ ಇಲ್ಲಿ ಬದಲಾವಣೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಹೊಸದಾಗಿ ಇವತ್ತು ಕೆಲವು ಅಧಿಕಾರಿಗಳನ್ನು ಬದಲಾವಣೆ ಮಾಡಿ ಉನ್ನತ ಅಧಿಕಾರಿಗಳು ಇವತ್ತು ಹೊಸದಾಗಿ ಬಂದಿದ್ದಾರೆ. ಈ ನಿರೀಕ್ಷೆ ಇಟ್ಟುಕೊಂಡೇ ಇಲ್ಲಿಗೆ ಬಂದಿದ್ದಾರೆ.
ಏನಾದ್ರೂ ಒಂದು ಬದಲಾವಣೆ ಆಗ್ಬಹುದು ಅಂತ ಹೇಳುವಂತ ನಿರೀಕ್ಷೆ ಇಲ್ಲಿನ ಜನರಲ್ಲಿದೆ. ಆದ್ರೆ ನಮಗೆ ಹೇಳಲಿಕ್ಕೆ ಇರುವಂತದ್ದು, ಇಲ್ಲಿರ್ತಕ್ಕಂತಹ ಸಂಘ ಪರಿವಾರವನ್ನು, ಇಲ್ಲಿರ್ತಕ್ಕಂಥ ಈ ದುಷ್ಟಕೂಟವನ್ನು, ಇಲ್ಲಿ ದ್ವೇಷ ಭಾಷಣ ಮಾಡುವವರನ್ನು, ಕಮ್ಯುನಲ್ ಗೂಂಡಾಗಳನ್ನು ನೀವು 1 ವರ್ಷದ ಮಟ್ಟಿಗೆ ಇಲ್ಲಿ ಜೈಲಲ್ಲಿ ಹಾಕಿದರೆ ಅಥವಾ ಈ ಜಿಲ್ಲೆಯಿಂದ ಗಡೀಪಾರಾದ್ರೆ ಈ ಜಿಲ್ಲೆ ಆಟೋಮೆಟಿಕ್ ಆಗಿ ಶಾಂತಿ ಆಗ್ತದೆ. ಈ ಜಿಲ್ಲೆಗೆ ಶಾಂತಿಗೆ ವಿಶೇಷವಾದಂತಹ ಯೋಜನೆಗಳು ಬೇಡ, ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದ್ರೆ ಸಾಕು. ಇಲ್ಲಿ ನಿರಂತರವಾಗಿ ದ್ವೇಷ ಭಾಷಣ ಮಾಡುವಂತಹ ಇಲ್ಲಿನ ಸರಣ್ ಪಂಪುಯಲ್ಲಿರ್ಬೋದು, ಕಲ್ಲಡ್ಕ ಪ್ರಭಾಕರ ಭಟ್ ಇರ್ಬೋದು, ಭರತ್ ಕುಮಟೆಯಲ್ಲಿರ್ಬೋದು, ಶ್ರೀಕಾಂತ್ ಶೆಟ್ಟಿ ಅವರಿರ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಕಳೆದ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಮೇ 1ರಂದು ರಾತ್ರಿ ಮರ್ಡರ್ ಆದ ಅವತ್ತಿನಿಂದ ಮೊನ್ನೆ 27ನೇ ತಾರೀಕಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ಸಂಘ ಪರಿವಾರದ ಕಮ್ಯುನಲ್ ಗೂಂಡಾಗಳು, ಬಾಡಿಗೆ ಭಾಷಣಗಾರರು ಇಲ್ಲಿ ಭಾಷಣಗಳನ್ನು ಮಾಡಿದರು. ನಾವು ಕೊಲ್ತೇವೆ, ನಾವು ಹೊಡಿತೇವೆ, ನಾವು ಆ ರೀತಿ ಮಾಡ್ತೇವೆ, ನಾವು ಛಿದ್ರ ಮಾಡ್ತೇವೆ, ಅವರ ಬಾಡಿ ಗುರುತು ಸಿಗದ ರೀತಿಯಲ್ಲಿ ನಾವು ಮಾಡ್ತೇವೆ. ಇಲ್ಲಿನ ನಿರಂತರ ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಹೇಳಿಕೊಂಡು ಬಂದಿದ್ದೆವು, ಇದು ತುಂಬಾ ಅಪಾಯ, ಈ ಜಿಲ್ಲೆ ತುಂಬಾ ಅಪಾಯದತ್ತಿಗೆ ಹೋಗ್ತಾ ಇದೆ, ಇದನ್ನು ನಿಯಂತ್ರಿಸಬೇಕು, ಇದನ್ನು ಕಂಟ್ರೋಲ್ ಮಾಡಬೇಕು, ಇಲ್ಲಿರ್ತಕ್ಕಂಥ ಕಮ್ಯುನಲ್ ಗೂಂಡಾಗಳನ್ನು ಬಂಧನ ಮಾಡಬೇಕು, ಇವರನ್ನು ಗಡೀಪಾರು ಮಾಡಬೇಕು, ಇವರ ಮೇಲೆ ಕಠಿಣ ಸೆಕ್ಷನ್ಗಳನ್ನು ಹಾಕಬೇಕು. ಆದರೆ ಕೇವಲ 60-70 FIRಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಾಖಲಿಸಿಕೊಂಡು ಅವರಿಗೆ ಒಂದು ನೋಟಿಸ್ ಕೊಟ್ಟು ಅವರನ್ನು ಬಿಟ್ಟಿದ್ದಾರೆ. ಓಕೆ, ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ, ನೋಟಿಸ್ ಕೊಡಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಆದರೆ ಕಾನೂನಿನಲ್ಲಿ ಈ ಕೋಮು ಗಲಭೆಗೆ ಇಷ್ಟೆಲ್ಲ ಪ್ರಚೋದನೆ ಮಾಡಿ ಇಲ್ಲಿ ಅಮಾಯಕ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಕೊಂಡು ತಳುವಾರುಗಳನ್ನು ಹಿಡ್ಕೊಂಡು ರಸ್ತೆಯಲ್ಲಿ ರಾಜಾರೋಷವಾಗಿ ದ್ವಿಚಕ್ರ ವಾಹನಗಳಲ್ಲಿ ತಳುವಾರುಗಳನ್ನು ಪ್ರದರ್ಶಿಸಿಕೊಂಡು ಹೋಗುವಂತಹ ಈ ವ್ಯಕ್ತಿಗಳ ಮೇಲೆ ಒಂದು ವೇಳೆ ಕಾನೂನು ಪ್ರಕಾರ ಅವರ ಮೇಲೆ ಕೇಸು ದಾಖಲಿಸಿ ಅವರನ್ನು ಬಂಧನ ಮಾಡಿದ್ದೇ ಇದ್ರೆ, ಅಥವಾ ಕಾನೂನಲ್ಲಿ ಏನಾದರೂ ವಿಶೇಷವಾದ ಸೆಕ್ಷನ್ಗಳನ್ನು ಸೇರಿಸಿ ಅವರನ್ನು ಬಂದ್ ಮಾಡಿ ಜೈಲಿಗೆ ಕಳಿಸಿದ್ದೇ ಆಗಿದ್ರೆ ಇವತ್ತು ಇಲ್ಲಿ ಅಧಿಕಾರಿಗಳ ಬಂಧನ ಬದಲಾವಣೆ ಮಾಡಬೇಕಾದಂತ ಅಗತ್ಯ ಬರ್ತಾ ಇರಲಿಲ್ಲ. ಇಲ್ಲಿ ಅಮಾಯಕರಾದಂತಹ ಅಬ್ದುಲ್ ರಹಿಮಾನ್ ಅಂತ ಹೇಳುವಂತಹ ನಿರುಪದ್ರವಿ ಶ್ರಮಜೀವಿ, ಎಲ್ಲರಿಗೂ ಬೇಕಾದಂತಹ ಒಬ್ಬ ವ್ಯಕ್ತಿ, ಯಾವ ಸಂಘಟನೆಗಳಲ್ಲಿಯೂ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ಒಬ್ಬ ಸಮಾಜ ಸೇವೆ ಮಾಡುವಂತ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಳ್ಬೇಕಾದಂತ ಅಗತ್ಯ ಬರ್ತಾ ಇರಲಿಲ್ಲ. ಬಹಳ ರಾಜಾರೋಷವಾಗಿ ಅವರು ಹೇಳಿಕೊಂಡು ಹೋಗ್ತಾ ಇದ್ರು. ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಒಂದು ಕಾಲದಲ್ಲಿ ಈ ಜಿಲ್ಲೆ ಸಾಮರಸ್ಯಕ್ಕೆ ಇಡೀ ಹೆಸರುವಾಸಿಯಾಗಿದ್ದಂತಹ ಜಿಲ್ಲೆ ಆಗಿದೆ. ನಮ್ಗೆ ಗೊತ್ತಿರಬಹುದು, ಪಕ್ಕದ ಉಡುಪಿಯಲ್ಲಿರುವಂತಹ ಕೃಷ್ಣ ಮಠದಲ್ಲಿ ದೀಪ ಹೊತ್ತಿಸಲಿಕ್ಕೆ ಎಣ್ಣೆ ಇಲ್ಲದಂತ ಸಮಯದಲ್ಲಿ ಅಲ್ಲಿಗೆ ಎಣ್ಣೆ ಕೊಟ್ಟು ಆ ದೀಪ ಹೊತ್ತಿಸಲಿಕ್ಕೆ ಸಹಕಾರ ಮಾಡಿದಂಥದ್ದು ಒಬ್ಬ ಮುಸ್ಲಿಂ ಅಬ್ದುಲ್ಲಾ ಸಾಹೇಬ್ ಅಂತ ಹೇಳುವವರಾಗಿದ್ದಾರೆ. ಇಲ್ಲಿ ಬಹಳ ಹಳೆಯ ಕಥೆಗಳಿದೆ. ಇಲ್ಲಿನ ಪೊರುಗಳು, ಇಲ್ಲಿನ ಕೊಂಕಣಿಗಳು ಮಲ್ಲಿಗೆ ಹೂವನ್ನು ಬೆಳೆಯುತ್ತಾರೆ, ಅದನ್ನು ಬ್ಯಾರಿಗಳು ಕೊಂಡೋಗಿ ಮಾರಾಟ ಮಾಡ್ತಾರೆ. ಹಿಂದೂಗಳು ಅದನ್ನು ತಗೊಂಡು ಹೋಗಿ ಅವರು ದೇವರಿಗೆ ಪೂಜೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇದು ಇಲ್ಲಿನ ಸೌಹಾರ್ದತೆಗೆ ಹೇಳಿ ಬರುವಂತ ಒಂದೊಂದು ಉದಾಹರಣೆಗಳು. ಆದರೆ ಇವತ್ತು ಆ ಸೌಹಾರ್ದತೆಯನ್ನು ಇನ್ನು ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಇಲ್ಲಿನ ಸಂಘ ಪರಿವಾರ ಅದನ್ನು ಧ್ವಂಸ ಮಾಡಿ ಹಾಕಿದೆ. ಇದಕ್ಕೆ ಒಂದರ್ಥದಲ್ಲಿ ಇಲ್ಲಿ ಆಳುವಂತಹ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇದಕ್ಕೆ ನೇರವಾದಂತಹ ಹೊಣೆಯಾಗಿರ್ತದೆ. ಇವತ್ತು ಇಡೀ ರಾಜ್ಯದ ಜಿಲ್ಲೆಗಳು ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ, ಅಭಿವೃದ್ಧಿ ಹತ್ರ ದಾಪುಗಾಲಾಗ್ತಾ ಇದ್ರೆ, ಹೊಸ ಹೊಸ ರಸ್ತೆಗಳು, ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸಗಳು ಜಿಲ್ಲೆಗೆ ಬರ್ತಾ ಇದ್ರೆ, ನಮ್ಮ ಜಿಲ್ಲೆಯ ಯುವಕರು ಇವತ್ತು ಬೀದಿಯಲ್ಲಿ ನಿಂತುಕೊಂಡು ಬೀದಿಯಲ್ಲಿ ಬಡಿದಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಈ ಸಂಘ ಪರಿವಾರ ಇಲ್ಲಿ ಆಡಳಿತ ನಡೆಸುವಂತಹ ಮೇಲ್ಜಾತಿಯವರು, ಬ್ರಾಹ್ಮಣರು ಮತ್ತು ಬಂಟರ ಕೈಯಲ್ಲಿ ಹಿಡಿತವಾದಂತಹ ಈ ಆಡಳಿತ, ಇಲ್ಲಿನ ವ್ಯವಸ್ಥೆ ಇವತ್ತು ಬಲಿಪಶು ಆಗ್ತಾ ಇರುವಂತದ್ದು ಮೊಗವೀರರು, ಬಿಲ್ಲವರು, ಹಿಂದುಳಿದ ಸಮುದಾಯದ ಯುವಕರು. ಅರ್ಥ ಮಾಡಿಕೊಳ್ಬೇಕು ನಾವು ಇವತ್ತು ಹಿಂದುಳಿದ ಸಮುದಾಯದ ಯುವಕರನ್ನು ಬಳಸಿಕೊಂಡು ಈ ಸಂಘ ಪರಿವಾರ ತನ್ನ ರಾಜಕೀಯ ಲಾಭವನ್ನು ಬೇಯಿಸಿಕೊಳ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, 90ರ ದಶಕದಲ್ಲಿ ಮೊಗವೀರರನ್ನು ಬಳಸಿಕೊಂಡು ಇಲ್ಲಿನ ಬಿಜೆಪಿ ಸಂಘ ಪರಿವಾರ ಇಲ್ಲಿ ಮುಸಲ್ಮಾನರ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿದೆ. ಆ ಬಳಿಕ ಮೊಗವೀರರಿಗೆ ಅದು ಗೊತ್ತಾಗಿದೆ, ಮೊಗವೀರರ ಸಮುದಾಯಕ್ಕೆ ಅದು ಗೊತ್ತಾಗಿದೆ, ನಾವು ಇದಕ್ಕೆ ಬಳಸಿಕೊಂಡ್ರೆ ನಾವು ನಾಳೆ ನಮ್ಮ ಅವರ ವ್ಯಾಪಾರಗಳೆಲ್ಲ ನೆಲಕಚ್ಚಿದ್ದವು. ಆ ಸಮಯದಲ್ಲಿ ಅಂದ್ರೆ ಈ ಜಿಲ್ಲೆಯಲ್ಲಿ ಒಂದು ಸಹೋದರತೆ ಇತ್ತು. ಯಾವ ಸಹೋದರತೆ ಅಂತ ಹೇಳಿದ್ರೆ, ಇಲ್ಲಿನ ಮೊಗವೀರರು, ಇಲ್ಲಿನ ಬ್ಯಾರಿಗಳು, ಇಲ್ಲಿನ ಪುರ್ಬುಗಳು, ಇಲ್ಲಿನ ಬಿಲ್ಲವರು, ಇಲ್ಲಿನ ಕೊಂಕಣಿಗಳು ಎಲ್ಲ ಒಂದಾಗಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ವ್ಯಾಪಾರದಲ್ಲಿ ಅವರ ಒಂದು ನೆಟ್ವರ್ಕ್ ಇತ್ತು.
ಆದರೆ ಯಾವಾಗ ಈ ಒಂದೊಂದು ಸಮುದಾಯವನ್ನು ಸಂಘ ಪರಿವಾರ ಬಳಸಿಕೊಂಡು ಅದನ್ನು ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟಲಿಕ್ಕೆ ಶುರು ಮಾಡಿದ, ಆವತ್ತಿನಿಂದ ಆ ಸಮುದಾಯದ ವ್ಯಾಪಾರಕ್ಕೆ ಧಕ್ಕೆ ಬಡಲಿಕ್ಕೆ ಶುರುವಾಗುವಾಗ ಮೊಗವೀರ ಸಮುದಾಯ ಅದಕ್ಕಿಂತ ಹಿಂದೆ ಹೋಯಿತು. ಆ ನಂತರ ಅವರು ಬಳಸಿಕೊಂಡದ್ದು ಬಿಲ್ಲವ ಸಮುದಾಯವನ್ನು ಬಳಸಿಕೊಂಡು ಇಲ್ಲ ಮುಸಲ್ಮಾನರ ವಿರುದ್ಧ ಬೇರೆ ಬೇರೆಯಾದಂತಹ ಕಾರ್ಯಾಚರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಮಾಡಿದರು. ಬೇರೆ ಬೇರೆ ವಿಷ ಬಿಚ್ಚುವಂತಹ ಕೆಲಸ ನಿಮ್ಗೆ ಗೊತ್ತಿರ್ಬೋದು. ಈ ಸಮಾಜೋತ್ಸವಗಳು ಮಾಡಿ ಅಲ್ಲಿ ಮಾಡುವಂಥ ದ್ವೇಷ ಭಾಷಣಗಳು ಪ್ರತಿಯೊಂದು ಮುಗ್ಧ ಮನಸ್ಸಿನಲ್ಲಿಯೂ ಕೂಡ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದರು. ಅಲ್ಲಿ ಒಬ್ಬ ಮುಸಲ್ಮಾನನನ್ನು ಕಂಡ್ರೆ ಅವನು SDP ಆಗಿರಬೇಕು, ಅಥವಾ ಅವನು ಮುಸ್ಲಿಂ ಲೀಗ್ ಆಗಿರಬೇಕು, ಅಥವಾ ಅವನು ಕಾಂಗ್ರೆಸ್ ಆಗಿರಬೇಕು, ಅವು CPI ಆಗಿರಬೇಕು ಅಂತ ಏನಿಲ್ಲ ಈಗ ಸಂಘ ಪರಿವಾರಕ್ಕೆ. ಆತ ಒಬ್ಬ ಮುಸಲ್ಮಾನನಾಗಿದ್ದರೆ ಸಾಕು. ಅಷ್ಟು ವಿಷ ತುಂಬಿದ ಆ ಸಂದೇಶಗಳನ್ನು, ಆ ವಿಷ ತುಂಬಿದ ಪಾಠಗಳನ್ನು ಇಲ್ಲಿನ RSSನ ಕಾರ್ಯಾಲಯದಿಂದ ಅವರಿಗೆ ಕಲಿಸಿಕೊಡ್ಲಿಕ್ಕೆ ಸಾಧ್ಯವಾಗಿದೆ. ಅವರ ಮನಸ್ಸಿನಲ್ಲಿ ಯಾವಾಗಲೂ ನೋಡಿದರೂ ವಿಷವಾಗಿರ್ತದೆ ತುಂಬುವಂಥದ್ದು. ಅದರ ಭಾಗವಾಗಿ ಆಗಿರ್ತದೆ. ಮೊನ್ನೆ ಕುಡುಪಿನಲ್ಲಿ ಹಿಂದೂಗಳಿಗೆ ಮಾತ್ರ ಅಂತ ಹೇಳುವಂಥ ಒಂದು ಬ್ಯಾನರ್ ಅನ್ನು ಹಾಕಿಕೊಂಡು ಒಂದು ಕ್ರಿಕೆಟ್ ಪಂದ್ಯಾಟ ಆಗ್ತಾ ಇರುವಾಗ ಸುಮಾರು 50-60 ಮಂದಿ ಅಲ್ಲಿ ಕ್ರಿಕೆಟ್ ಆಡ್ತಾ ಇರುವಾಗ ಅಲ್ಲಿ ಯಾರಿಗೂ ಗೊತ್ತಿಲ್ಲದಂತಹ ಅಮಾಯಕರಾದಂತಹ ನಮ್ಮ ಇಲ್ಲಿರುವಂತಹ ಜಬ್ಬಾರ್ನವರ ಸಹೋದರ ಅಶ್ರಫ್, ಏನೂ ಗೊತ್ತಿಲ್ಲದಂತಹ ಒಂದು ಸ್ವಲ್ಪ ಮುಕ್ತವಾದಂತಹ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗ್ತಾನೆ. ಅವನಿಗೆ ಗೊತ್ತಿಲ್ಲ ಇದೇನು ಅಂತ. ಈ ಮುಸ್ಲಿಮರಿಗೆ ಪ್ರವೇಶ ಇಲ್ಲ ಅಥವಾ ಹಿಂದೂಗಳಿಗೆ ಮಾತ್ರ, ಅವನಿಗೆ ಗೊತ್ತಿಲ್ಲ. ಬಾಯಾರಿಕೆಯಾಗಿ ಅಲ್ಲಿ ನೀರು ಕುಡಿಲಿಕ್ಕೆ ಹೋಗ್ತಾನೆ. ಅಲ್ಲಿ ನೀರು ಕುಡಿಲಿಕ್ಕೆ ಹೋಗುವಾಗ ಆತ ಮುಸಲ್ಮಾನ ಅಂತ ಆತನ ಐಡೆಂಟಿಫಿಕೇಶನ್ ಅಲ್ಲಿ ತಿಳಿದಂತಹ ಈ ಸಂಘ ಪರಿವಾರದ ಭಯೋತ್ಪಾದಕರು ಆತನ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ. ಕಲ್ಲಿನಿಂದ ದಾಳಿ ಮಾಡ್ತಾರೆ, ಈ ವಿಕೆಟ್ ನಿಂದ ದಾಳಿ ಮಾಡ್ತಾರೆ, ಬ್ಯಾಟ್ನಿಂದ ದಾಳಿ ಮಾಡ್ತಾರೆ. ಏನೂ ಅರಿಯದಂತಹ ಒಂದು ಸ್ವಲ್ಪ ಮಾನಸಿಕವಾಗಿ ಅಷ್ಟೊಂದು ಒಂದು ಪ್ರಬುದ್ಧತೆ ಇಲ್ಲದಂತಹ ಬಹಳ ಮುಗ್ಧವಾದಂತಹ ಒಂದು ಜೀವ ಬಾಯಾರಿಕೆಯಾಗಿ ನೀರು ಕುಡಿಲಿಕ್ಕೆ ಹೋಗುವಾಗ ಆತನನ್ನು 50-60 ಮಂದಿ ಸೇರಿಕೊಂಡು ಉತ್ತರ ಭಾರತದ ಶೈಲಿಯಲ್ಲಿ ಗುಂಪು ಹತ್ಯೆ ಮಾಡಿ ಕೊಳ್ತಾರೆ ಅಂತ ಹೇಳಿದರೆ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದ ಮನಸ್ಥಿತಿ ಅದೆಷ್ಟು ಜಂತುವಾಗಿದೆ, ವಿಷಯುತವಾಗಿದೆ. ಒಂದು ಹಾವಿಗೆ ಹಾವಿನ ದ್ವೇಷ ಹೇಳ್ತಾರೆ 12 ವರ್ಷ ಅಂತ. ಆದರೆ ಈ ಸಂಘ ಪರಿವಾರದ ಆ ವಿಷ ಅದಕ್ಕೆ ವರ್ಷ ಇಲ್ಲ. ಆತ ಮುಸಲ್ಮಾನನಾದ್ರೆ ಸಾಕು, ಇಂತಹ ವಿಷ ತುಂಬಿದಂತಹ ಒಂದು ಮನಸ್ಥಿತಿಯಾಗಿರ್ತದೆ ಸಂಘ ಪರಿವಾರದ್ದು. ನಿಮ್ಗೆ ಗೊತ್ತಿರಬಹುದು, ಅಬ್ದುಲ್ ರಹಿಮಾನ್ ಅವರ ಸಹೋದರ ಇಲ್ಲಿದ್ದಾನೆ. ಅಬ್ದುಲ್ ರಹಿಮಾನ್ನನ್ನು ಮೊನ್ನೆ ಮಂಗಳವಾರದಂದು 6 ದಿನಗಳ ಹಿಂದೆ ಆತನ ಊರಿನಲ್ಲಿ ಕೊಳತ್ತಮಜ್ಜಲು ಸಮೀಪ ಹತ್ಯೆ ಮಾಡ್ತಾರೆ. ಯಾರು ಈ ಅಬ್ದುಲ್ ರಹಿಮಾನ್? ನಿಮಗೆಲ್ಲ ಗೊತ್ತಿರಬಹುದು, ಕೇಳಿರ್ಬೋದು. ಒಂದು ವಾರದಲ್ಲಿ ಬಹಳಷ್ಟು ನಾವು ಕೇಳಿದ್ದೇವೆ. ಯಾವುದೇ ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆ ಸ್ಥಳೀಯ ಮಸೀದಿಯಲ್ಲಿ ಭಾಗವಾಗಿದ್ದುಕೊಂಡು ಆ ಊರಿನ ಎಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ವ್ಯಕ್ತಿತ್ವವಾಗಿತ್ತು. ಆ ಊರಿನಲ್ಲಿ ಸೌಹಾರ್ದದ ಒಂದು ಕೊಂಡಿಯಾಗಿದ್ರು ಅವರು. ಎಲ್ಲರೊಂದಿಗೂ ಬಹಳ ಅನ್ಯೋನ್ಯತೆಯಿಂದ ಆತ್ಮೀಯತೆಯಿಂದ ತೊಡಗಿಸಿಕೊಂಡಿದ್ದಂತಹ ಒಂದು ವ್ಯಕ್ತಿಯಾಗಿದ್ದರು. ಆ ಊರಿನಲ್ಲಿ ಎಷ್ಟೇ ಸಮಸ್ಯೆಗಳಾದರೂ ಕೂಡ ಅಲ್ಲಿ ಪ್ರತ್ಯಕ್ಷವಾಗದು, ಅದು ಹಿಂದೂ ಇರಲಿ, ಮುಸಲ್ಮಾನರಿರಲಿ, ಕ್ರೈಸ್ತರಿರಲಿ, ಅಲ್ಲಿ ಪ್ರತ್ಯಕ್ಷವಾಗಿ ಇದ್ದುದು ಅಬ್ದುಲ್ ರಹಿಮಾನ್ ಆಗಿರ್ಬೋದು. ಅವರ ಸಹೋದರ ಮತ್ತು ಅವರು ಇಬ್ಬರು ಕೂಡ ವಾಹನ ಚಾಲಕರಾಗಿದ್ದಾರೆ. ಸ್ವಂತಕ್ಕೆ ವಾಹನ ಇಟ್ಕೊಂಡು ಅದರಲ್ಲಿ ದುಡಿದು ಅದರೊಂದಿಗೆ ಅವರು ಸಮಾಜ ಸೇವೆಯನ್ನು ಕೂಡ ಮಾಡುವವರಾಗಿದ್ದಾರೆ. ಮೊನ್ನೆ ಹತ್ಯೆಯಾದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ದೀಪಕ್ ಅಂತ ಹೇಳುವಂತಹ ಅವರದೇ ಊರಿನ ಅವರದೇ ಪರಿಚಯದವರಿಂದ ಒಂದು ಫೋನ್ ಬರ್ತದೆ. ಅವರ ದೀಪಕ್ನ ಮನೆಯಲ್ಲಿ ಮನೆ ಕಟ್ತಾ ಇದ್ರು. ಅಲ್ಲಿನ ಮೇಸ್ತ್ರಿ ಅವರಿಗೆ ಫೋನ್ ಮಾಡ್ತಾರೆ, ಹೊಯ್ಗೆ ಬೇಕು ಅಂತ ಹೇಳಿ. ಇವರ ಮನೆ ನಿರ್ಮಾಣ ಹಂತದಲ್ಲಿದ್ದಂತಹ ಇವರ ಮನೆಯಲ್ಲಿದ್ದಂತಹ ಹೊಯ್ಗೆಯನ್ನು ಅವರ ಇನ್ನೊಬ್ಬ ಗೆಳೆಯನನ್ನು ಕರ್ಕೊಂಡು ಆ ಹೊಯ್ಗೆಯನ್ನು ಪಿಕಪ್ಗೆ ತುಂಬಿಸಿ ಆ ಮನೆಗೆ ಹೋಗ್ತಾರೆ ಅವರು. ನೋಡಿ, ಇದೆಷ್ಟೊಂದು ಇವರ ಮನಸ್ಥಿತಿ ಎಷ್ಟೊಂದು ಕಠೋರವಾಗಿದೆ ಅಂತ ಹೇಳುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇವರ ಮನೆ ಇರುವುದಕ್ಕಿಂತಲೂ ಒಂದು 5 ಕಿಲೋಮೀಟರ್ ದೂರದಲ್ಲಿ ಆಗಿರ್ತದೆ ಅವರ ಮನೆ ಇರುವಂಥದ್ದು. ತುಂಬ ಗ್ರಾಮೀಣ ಪ್ರದೇಶ, ಮೂಲಭೂತ ಸೌಕರ್ಯಗಳ ಕೊರತೆ ಇರುವಂತಹ ಗ್ರಾಮೀಣ ಪ್ರದೇಶ. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗುವಾಗ ಈ ಮನೆಯ ಯಜಮಾನ ದೀಪಕ್ನ ತಾಯಿ ಮತ್ತು ದೀಪಕ್ನ ತಮ್ಮ ಆ ರಸ್ತೆಯಲ್ಲಿ ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲಿಯೋ ಹೋಗಿ ಬಸ್ಸಿನಿಂದ ಇಳಿದು ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ 3 ಕಿಲೋಮೀಟರ್ ಇದೆ ಅವರ ಮನೆಗೆ ನಡ್ಕೊಂಡು ಹೋಗ್ಲಿಕ್ಕೆ. ಅವರನ್ನು ಕಂಡು ಈ ಹೊಯ್ಗೆ ಲೋಡಿನ ಈ ವಾಹನದಲ್ಲಿ ಇವರನ್ನು ಹತ್ತಿಸಿಕೊಂಡು ಆ ವಾಹನದಲ್ಲಿ ಅವರನ್ನು ಮನೆಗೆ ಕರ್ಕೊಂಡು ಹೋದ್ದು, ದೀಪಕ್ನ ತಾಯಿಯನ್ನು ಮತ್ತು ಸಹೋದರನನ್ನು.
ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹೋಗುವಾಗ ಅಲ್ಲಿ ಮೇಸ್ತ್ರಿ ಹೇಳಿದ್ರಂತೆ, ಇದು ಹೊಯ್ಗೆ ಸ್ವಲ್ಪ ದಪ್ಪ ಆಗಿದೆ, ಅದು ಚಿಕ್ಕದು ಬೇಕಿತ್ತು ಅಂತ. ದೀಪಕ್ ಇದನ್ನೆಲ್ಲ ಮಾತಾಡ್ತಾ ಇರುವಾಗ ಇದು ಹೊಯ್ಗೆ ಆದರೆ ಚೇಂಜ್ ಮಾಡುವ ಅಂತ ಹೇಳಿ ಆ ವಾಹನದ ಒಳಗೆ ಕೂತ್ಕೊಂಡಾಗ ಆ ದೀಪಕ್ ಸೇರಿದಂತೆ 3-4 ಮಂದಿ ಅಲ್ಲಿ ಬಂದು ಇವರ ಮೇಲೆ ದಾಳಿ ಮಾಡ್ತಾರೆ. ಯಾವಾಗಲೂ ಒಟ್ಟಿಗೆ ಇರುವಂಥವರು, ಒಟ್ಟಿಗೆ ಒಡನಾಟ ಇರುವಂಥವರು, ಒಟ್ಟಿಗೆ ನೋಡಿಕೊಂಡಿರುವಂಥವರು, ಒಟ್ಟಿಗೆ ವ್ಯಾಪಾರ ಮಾಡಿಕೊಂಡಿರುವಂಥವರು. ಆ ಕಲಂದರ್ ಶಾಪಿ ಇವತ್ತು ಜೀವನ್ ಮರಣ ಹೋರಾಟದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಮೊನ್ನೆ ನಾವು ಆಸ್ಪತ್ರೆಗೆ ಹೋಗಿ ಭೇಟಿ ನೀಡುವಾಗ ಆತ ನಮಗೆ ಒಂದೊಂದು ಘಟನೆಗಳನ್ನು ಹೇಳಿಕೊಂಡು ಬೆಚ್ಚಿ ಬೀಳ್ತಾ ಇದ್ದಾನೆ. ಆತನ ಮೇಲೆ ಹಲ್ಲೆ ಆಗಿದೆ, ಕಣ್ಣೆದುರಲ್ಲೇ ತನ್ನ ಗೆಳೆಯನನ್ನು ಪ್ರಾಣಕ್ಕಿಂತ ಪ್ರೀತಿಸುವಂಥ ಗೆಳೆಯ ಹತ್ಯೆಯಾಗಿದ್ದಾನೆ, ಏನು ಮಾಡಲಿಕ್ಕೆ ಅಸಹಾಯಕವಾದಂಥ ಪರಿಸ್ಥಿತಿ, ನನ್ನ ಮೇಲೆ ದಾಳಿಯಾಗಿದೆ, ನಾನು ಓಡಿ ತಪ್ಪಿಸಿಕೊಂಡು ಒಂದು ಪೊದೆಯಲ್ಲಿ ಕೂತ್ಕೊಂಡು ನನ್ನ ಜೀವವನ್ನು ನಾನು ಉಳಿಸಿದ್ದೇನೆ. ಅದು ಹೇಳುವಾಗ ಆತ ಎಷ್ಟು ಆತಂಕ ಭಾವುಕಗೊಂಡಿದ್ದಾನೋ ಅದಕ್ಕಿಂತಲೂ ಹೆಚ್ಚು ಆತಂಕ ಭಾವುಕಗೊಂಡಂಥದ್ದು ನನ್ನನ್ನು ಕೊಲ್ಲಿಕ್ಕೆ ಬಂದು ಈ ಪ್ಲಾನ್ ಮಾಡಿ ನಮ್ಮ ಮೇಲೆ ಮಚ್ಚು ಬೀಸಿದ್ದು ನಮ್ಮೊಂದಿಗೆ ಕೆಲಸ ಮಾಡ್ತಾ ಇರುವಂತಹ ಆ ದೀಪಕ್ ಎಂಬುವಂತಹ ನಮ್ಮ ಗೆಳೆಯ ಅಂತ ಹೇಳುವಾಗ ಆತ ಇನ್ನೂ ಹೆಚ್ಚಿಗೆ ಅಳ್ತಾ ಇದ್ದಾನೆ, ಗಳಗಳನೆ ಅಳ್ತಾ ಇದ್ದಾನೆ. ನಾವು ಮನಸ್ಸಿನಲ್ಲಿ ಕೂಡ ಭಾವಿಸಿರಲಿಲ್ಲ. ಆ ದೀಪಕ್ನ ಮನೆಯಲ್ಲಿ ಹೊಯ್ಗೆ ಇಲ್ಲದಂಥ ಸಂದರ್ಭದಲ್ಲಿ ಸುಮಾರು ಹೊಯ್ಗೆಗಳನ್ನು ಕೂಡ ಕೊಟ್ಟಿದ್ದಾನೆ ಫ್ರೀಯಾಗಿ. ಸುಮಾರು 30,000 ರೂಪಾಯಿ ಇವನಿಗೆ ಯಾರು ಅಬ್ದುಲ್ ರಹಿಮಾನ್ಗೆ ಕೊಡ್ಲಿಕ್ಕೆ ಬಾಕಿ ಇದೆ, ಅದನ್ನು ಕೂಡ ಅಬ್ದುಲ್ ರಹಿಮಾನ್ ಕೇಳಲಿಲ್ಲ. ಇದೇ ದೀಪಕ್ನ ತಂದೆ ಕೆಲವು ವರ್ಷಗಳ ಹಿಂದೆ ಅಪಘಾತವಾದಾಗ ಅವರಿಗೆ ರಕ್ತದ ಅಗತ್ಯವಿದ್ದಾಗ ಇದೇ ಅಬ್ದುಲ್ ರಹಿಮಾನ್ ಆಗಿರ್ತದೆ ಅಲ್ಲಿ ಕೊಂಡೋಗಿ ರಕ್ತ ಕೊಂಡಂಥದ್ದು. ಅಲ್ಲಿ ರಕ್ತದ ಕೊರತೆ ಮತ್ತು ಸಂಭವಿಸಿದಾಗ ಇವರು ಮತ್ತು ಇವರ ಗೆಳೆಯರನ್ನು ಕರ್ಕೊಂಡು ಹೋಗಿ ರಕ್ತದಾನ ಮಾಡಿದ್ರು. ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರುವಂತಹ ತಾಯಿಯನ್ನು ಕಂಡು ಆ ತಾಯಿಯನ್ನು ಪಿಕಪ್ ಅಲ್ಲಿ ಕೂರಿಸಿಕೊಂಡು ಆ ಮನೆಗೆ ಬಿಟ್ಟಿದ್ದಾರೆ. ಇದೊಂದಲ್ಲ, ದೀಪಕ್ನ ಬಗ್ಗೆ ಆ ಊರಲ್ಲಿ ಹೋಗಿ ಮಾತನಾಡಿದರೆ, ಅಬ್ದುಲ್ ರಹಿಮಾನ್ನ ಬಗ್ಗೆ ಆ ಊರಲ್ಲಿ ಹೋಗಿ ಮಾತನಾಡಿದರೆ ಇಂಥ ಸಾವಿರಾರು ಉದಾಹರಣೆಗಳನ್ನು ಕೊಡ್ತಾರೆ. ಆದರೆ ತನ್ನ ಮನೆಯ ಬಾಗಿಲಲ್ಲಿ ಬಂದಂತಹ ಮರಳು ತಕೊಂಡು ಬಂದಂತಹ ಆ ವ್ಯಕ್ತಿಯನ್ನು ತಳುವಾರನ್ನು ಹಿಡ್ಕೊಂಡು 10-15 ಮಂದಿಯ ತಂಡವನ್ನು ಮಾಡಿಕೊಂಡು ಪ್ರೀ ಪ್ಲ್ಯಾಂಡ್ ಆಗಿ ಆ ಮನೆಯಲ್ಲಿ ಮರ್ಡರ್ ಮಾಡುವಾಗ ಆ ತಾಯಿ ಮತ್ತು ತಮ್ಮ ಮನೆಯಲ್ಲಿದ್ದವರು ಮನೆಯ ಒಳಗೆ ಹೋಗಿ ಬಾಗಿಲು ಹಾಕಿ ಕೂತ್ಕೊಂಡಿದ್ದಾರೆ. ಇವರಿಗೆ ತಳುವಾರನ್ನು ಈಗ ಬೀಸುವಾಗ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಏನು ನೀನೇನು ನಾಟಕ ಮಾಡ್ತಾ ಇದ್ದೀಯಾ, ಯಾಕೆ ದೀಪಕ್ ಹಾಗೆ ಮಾಡುದು, ನಾವು ಏನು ವಿಷಯ ಇವರಿಗೆ ತಲೆಗೆ ಹೋಗಿರ್ಲಿಲ್ಲ, ಇವರೇನೋ ತಮಾಷೆ ಮಾಡುದು ಅಂತ ಭಾವಿಸಿದ್ದಾರೆ. ಅಂದ್ರೆ ಅಷ್ಟು ಅನ್ಯೋನ್ಯತೆಯಿಂದ ಇದ್ದಂತಹ ಒಬ್ಬ ವ್ಯಕ್ತಿಯನ್ನಾಗಿರ್ತದೆ ಅವರು ಕೊಲ್ಲುವಾಗ ಹೇಳಿದ್ರಂತೆ, ನೀವು ಸುಹಾಸನನ್ನು ಮರ್ಡರ್ ಮಾಡಲಿಲ್ವಾ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಗೆ ಗೊತ್ತಿಲ್ಲ, ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಅದು ನೀವೇ ಬ್ಯಾರಿಗಳೇ ಮಾಡುವಂಥದ್ದು, ನಿಮ್ಮನ್ನು ಬಿಡಬಾರ್ದು ಅಂತ ಹೇಳಿ ಒಬ್ಬ ಅಮಾಯಕನನ್ನು ಕೊಚ್ಚಿ ಕೊಂದಿದ್ದಾರೆ ಅಂತ ಹೇಳಿದರೆ ಇವರ ಮನಸ್ಥಿತಿ ಎಂಥದ್ದು, ಯಾವ ಮನಸ್ಥಿತಿ ಅರ್ಥ ಮಾಡಿಕೊಳ್ಬೇಕು ನಾವು. ಆ ಜರ್ಮನಿಯ ಹಿಟ್ಲರ್ನ ಮನಸ್ಥಿತಿ ಅಲ್ಲ, RSSನ ಮನಸ್ಥಿತಿ ನಾವು ಅರ್ಥ ಮಾಡಿಕೊಳ್ಬೇಕು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರಂಭ ಕಾಲಘಟ್ಟದಿಂದಲೂ ಒಂದು ಮಾತನ್ನು ಹೇಳಿಕೊಂಡು ಬರ್ತಾ ಇತ್ತು. ಇಲ್ಲಿ ಸಂಘ ಪರಿವಾರದವರು, ಬಿಜೆಪಿಯವರು ಇಲ್ಲಿ ಮುಸಲ್ಮಾನರ ಅಂಗಡಿಗಳಿಗೆ ಹೋಗಿ ವ್ಯಾಪಾರ ಮಾಡಬೇಡಿ ಅಂತ ಮುಗ್ಧ ಹಿಂದೂಗಳಿಗೆ ಕರೆ ಕೊಡ್ತಾ ಇದ್ರು, ಧರ್ಮದಂಗಲ್ ಮಾಡ್ತಾ ಇದ್ರು, ವ್ಯಾಪಾರ ಬಹಿಷ್ಕಾರ ಮಾಡ್ತಾ ಇದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರು ಒಂದು ಮಾತನ್ನು ಹೇಳ್ತಾ ಇದ್ರು ಬಹಿರಂಗವಾಗಿ. ಅವರು ಮುಸ್ಲಿಮರ ಅಂಗಡಿಗೆ ಹೋಗಬಾರದು ಅಂತ ಹೇಳ್ತಾ ಇದ್ದಾರೆ, ಆದರೆ ನಾವು ಮುಸ್ಲಿಮರಲ್ಲಿ ಹೇಳ್ತಾ ಇದ್ದೇವೆ, ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏನು ಖರೀದಿ ಮಾಡುವಂಥವರು, ಪರ್ಚೇಸಿಂಗ್ ಕೆಪಾಸಿಟಿ ಇರುವಂಥವರು ಮುಸಲ್ಮಾನರಾಗಿದ್ದಾರೆ. ನಮ್ಗೆ ಗೊತ್ತಿದೆ, ನಾವು ಮುಸಲ್ಮಾನರು ಹೇಗೆ ಅಂತ ಹೇಳಿದರೆ ನಾವು ದುಡಿತೇವೆ, ನಾವು ಖರ್ಚು ಮಾಡ್ತೇವೆ, ನಾವು ಒಳ್ಳೊಳ್ಳೆ ಬಟ್ಟೆ ಹಾಕ್ತೇವೆ, ಒಳ್ಳೊಳ್ಳೆ ಆಹಾರ ತಿಂತೇವೆ, ನಮಗೆ ಪರ್ಚೇಸಿಂಗ್ ಕೆಪಾಸಿಟಿ ಇದೆ. ನಾವು ಏನು ಹೇಳ್ತಾರಲ್ಲ ಬಿಂದಾಸ್ ಅಂತ, ಆ ಒಂದು ಸಮುದಾಯ ಆಗಿರ್ತದೆ ನಮ್ಮದು, ಉದಾರತೆ ಇರುವಂಥ ಸಮುದಾಯ. ಆವಾಗ ನಾವು ಮುಸಲ್ಮಾನರ ಹತ್ರ ಒಂದು ಮಾತು ಹೇಳ್ತಾ ಇದ್ರು, ಸಂಘ ಪರಿವಾರ ಇಲ್ಲಿನ ಬಿಜೆಪಿಯವರು ಹಿಂದೂಗಳಲ್ಲಿ ನೀವು ಮುಸ್ಲಿಮರ ಅಂಗಡಿಗೆ ಹೋಗಬಾರದು ಅಂತ ಹೇಳುವಾಗ ನಾವು ಇಲ್ಲಿನ ಹಿಂದೂಗಳಲ್ಲಿ ಮುಸ್ಲಿಮರಲ್ಲಿ ಹೇಳ್ತಾ ಇದ್ದಂಥದ್ದು, ನೀವು ಇಲ್ಲಿನ ಶೆಟ್ರ ಅಂಗಡಿಗೆ ಹೋಗಿ, ಇಲ್ಲಿನ ಕೊಂಕಣಿಗಳ ಅಂಗಡಿಗೆ ಹೋಗಿ,
ಇಲ್ಲಿನ ಕ್ರೈಸ್ತರ ಅಂಗಡಿಗೆ ಹೋಗಿ, ಇಲ್ಲಿನ ಬಿಲ್ಲವರ ಅಂಗಡಿಗೆ ಹೋಗಿ, ಇಲ್ಲಿನ ಸರ್ವಧರ್ಮೀಯರ ಅಂಗಡಿಗೆ ಹೋಗಿ. ಆದ್ರೆ ನೀವು ಸಂಘ ಪರಿವಾರದ ಅಂಗಡಿಗೆ ಹೋಗಬಾರ್ದು. ನೀವು ಸಂಘ ಪರಿವಾರದೊಂದಿಗೆ ವ್ಯಾಪಾರ ವಹಿವಾಟು ಮಾಡಬಾರ್ದು. ಸಂಘ ಪರಿವಾರ ಅಂತ ಹೇಳುವಂಥದ್ದು ವಿಷ ತುಂಬಿದಂತಹ ಒಂದು ವಿಷ ಜಂತುವಾಗಿದೆ. ಇವತ್ತು ಅದೇ ಆಗಿದೆ. ಇವತ್ತು ಆ ಸಂಘ ಪರಿವಾರದೊಂದಿಗೆ ಅಷ್ಟೊಂದು ಆತ್ಮೀಯತೆಯಿಂದ ಇದ್ದಂತಹ ಆ ನಯವಂಚಕರು ದೀಪಕ್ ಮತ್ತು ತಂಡ ಅಮಾಯಕರನ್ನು ಇವರ ವ್ಯಾಪಾರ ವಹಿವಾಟುಗಳು ಅವರೊಂದಿಗೆ ಮಾಡ್ತಾ ಇದ್ರು. ಈ ಅಮಾಯಕರಿಗೆ ಗೊತ್ತಿರಲಿಲ್ಲ ಹೀಗೆ ಆಗ್ಬಹುದು ಅಂತ. ಬೆನ್ನಿಗೆ ಚೂರಿ ಹಾಕಿದ್ರು, ಒಟ್ಟಿಗೆ ನಿಂತು ಬೆನ್ನಿಗೆ ಚೂರಿ ಹಾಕಿದ್ರು. ಇಂತಹ ಸಂಘ ಪರಿವಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಜಿಲ್ಲೆಯ ಮುಸ್ಲಿಮರು, ಇಲ್ಲಿನ ಜಾತ್ಯತೀತ ಮನೋಭಾವದವರು, ಇಲ್ಲಿನ ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕು. ಈ ಸಂಘ ಪರಿವಾರ ಅಂತ ಹೇಳುವಂಥದ್ದು ನಯವಂಚನೆಯಿಂದ ಇರುವಂತಹ ಒಂದು ಸಂಘಟನೆ ಆಗಿದೆ. ಅವರಿಗೆ ಮನುಷ್ಯತ್ವ ಅಂತ ಹೇಳುವಂಥದ್ದಿಲ್ಲ. ಅವರಿಗೆ ಯಾವ ಸಂಘಟನೆ, ಯಾವ ಪಕ್ಷದಲ್ಲಿ ಇರಬೇಕು ಅಂತ ಇಲ್ಲ. ಅವರ ಮನಸ್ಸಲ್ಲಿ ತುಂಬಿದಂಥದ್ದು ಮುಸ್ಲಿಂ ದ್ವೇಷವಾಗಿದೆ. ಆ ಮುಸ್ಲಿಂ ದ್ವೇಷಕ್ಕಾಗಿ ಅವರು ಮುಸ್ಲಿಮರನ್ನಲ್ಲ, ಎಷ್ಟೋ ಹಿಂದೂಗಳನ್ನು ಕೊಂದ ಉದಾಹರಣೆ ಇದೆ. ಹರೀಶನ್ನು ಕೊಂದಿದ್ದಾರೆ, ವಿನಾಯಕ ಬಾಳಿಗನ್ನು ಕೊಂದಿದ್ದಾರೆ, ಎಷ್ಟೋ ಹಿಂದೂಗಳನ್ನು ಕೊಂದಿದ್ದಾರೆ ಅವರು. ಆದ ಕಾರಣ ಇಲ್ಲಿನ ಪೊಲೀಸ್ ಅಧಿಕಾರಿಗಳ ಹತ್ರ, ಇಲ್ಲಿನ ಸರ್ಕಾರದ ಹತ್ರ ನಮಗೆ ಹೇಳಲಿಕ್ಕೆ ಇರುವಂಥದ್ದು, ಇದಕ್ಕೆ ನ್ಯಾಯ ಕೊಡಬೇಕು. ಅದರೊಂದಿಗೆ ಹೇಳಲಿಕ್ಕಿರುವಂಥದ್ದು, ಯಾವ ರೀತಿಯಲ್ಲಿ ಸಂಘ ಪರಿವಾರವನ್ನು ನಾವು ಸಾಮಾಜಿಕವಾಗಿ ಬಹಿಷ್ಕರಿಸಬೇಕಾ, ಅದೇ ರೀತಿ ಇಲ್ಲಿರುವಂತಹ ಕೆಲವು ರಾಜಕಾರಣಿಗಳ ಹತ್ರವೂ ಕೂಡ ನಮಗೆ ಹೇಳಲಿಕ್ಕಿರುವಂಥದ್ದು ಅದೇ. ನಿಮ್ಮ ಬಿಸ್ನೆಸ್ಸಿನ ಲಾಭಕ್ಕಾಗಿ ಇವತ್ತು ಈ ಸಂಘ ಪರಿವಾರದೊಂದಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂತಹ ಇಲ್ಲಿನ ರಾಜಕಾರಣಿಗಳ ಹತ್ರ ಹೇಳಲಿಕ್ಕಿರುವಂಥದ್ದು ಕೂಡ ಅದೇ. ನಿಮ್ಮ ಲಾಭಕ್ಕಾಗಿ ಅಥವಾ ಇಡಿ ದಾಳಿಗೆ ಭಯಕ್ಕಾಗಿ ಅಥವಾ ಮತ್ತೊಂದರ ಲಾಭಕ್ಕಾಗಿ ನೀವು ಅವರೊಂದಿಗೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡಬಾರ್ದು. ಅನ್ಯಾಯವಾದಾಗ ಅನ್ಯಾಯ ಯಾರಿಗೆ ಆಗಿದೆ ಅಲ್ಲಿ ನ್ಯಾಯದ ಪರವಾಗಿ ನಿಂತ್ಕೊಳ್ಬೇಕು. ಅದೇ ರೀತಿ ಇಲ್ಲಿರ್ತಕ್ಕಂತಹ ಕೆಲವು ಮುಸ್ಲಿಂ ಉದ್ಯಮಿಗಳ ಹತ್ರ ಹೇಳಲಿಕ್ಕಿರುವಂಥದ್ದು, ಸದಾ ದ್ವೇಷ ಕಾರುವಂತಹ ಮುಸ್ಲಿಂ ದೇಶವನ್ನೇ ಉಸಿರಾಗಿಸಿಕೊಂಡಂತಹ ಶರಣ್ ಪಂಪೇಲ್ನಂತಹ ವ್ಯಕ್ತಿಗಳಿಗೆ ನೀವು ಗುತ್ತಿಗೆ ಕೊಟ್ಟು ಈ ಜಿಲ್ಲೆಯಲ್ಲಿ ನೀವು ಮುಸ್ಲಿಮರಿಗೆ ದ್ರೋಹ ಬಡಿಯುವುದಾದ್ರೆ ಅಂತಹ ವ್ಯಾಪಾರಗಳನ್ನು ಬಹಿಷ್ಕಾರ ಮಾಡಲಿಕ್ಕೆ ಈ ಸಮುದಾಯಕ್ಕೆ ಗೊತ್ತಿದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಇಲ್ಲಿನ ಕೆಲವು ವೈಟ್ ಕಾಲರ್ ಮುಸ್ಲಿಂ ಉದ್ಯಮಿಗಳ ಹತ್ರ ಹೇಳ್ತಾ ಇದ್ದೇವೆ. ಪಕ್ಷದ ಮುಖಂಡರನ್ನು ಕರೆದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ನಿಮಗೆ ಅದನ್ನು ಪರಿಹರಿಸಲಿಕ್ಕೆ ಗೊತ್ತಿದೆ. ಆದರೆ ಈ ಸಮುದಾಯ ಇವತ್ತು ಬೀದಿಯಲ್ಲಿ ನಿಂತಿರುವಾಗ ಈ ಸಮುದಾಯದ ವಿರುದ್ಧ ಮಾತನಾಡಲಿಕ್ಕೆ, ಈ ಸರ್ಕಾರದ ಮುಂದೆ ಬೆರಳು ತೋರಿಸಿ ಮಾತನಾಡಲಿಕ್ಕೆ ನಿಮಗೆ ದಮ್ಮಿಲ್ಲ. ನಿಮ್ಮ ಈ ಅಡ್ಜಸ್ಟ್ಮೆಂಟ್ ಮತ್ತು ನಿಮ್ಮ ಹೊಂದಾಣಿಕೆ ರಾಜಕೀಯವಾಗಿರ್ತದೆ. ಇವತ್ತು ಈ ಜಿಲ್ಲೆಯ ಮುಸ್ಲಿಮರನ್ನು ಬೀದಿಗೆ ತಳ್ಳಿದಂಥದ್ದು ಅಮಾಯಕ ಅಬ್ದುಲ್ ರಹಿಮಾನ್, ಅಶ್ರಫ್ನಂತಹ ಅಮಾಯಕರು ಈ ಜಿಲ್ಲೆಯಲ್ಲಿ ಕೊಲೆ ಆಗ್ತಾ ಇರುವಂಥದ್ದು. ಒಂದು ಗುಂಪು ಹತ್ಯೆಯಾಗಿ ಆ ಗುಂಪು ಹತ್ಯೆ ಮಾಡಿದಂಥ ಆರೋಪಿಗಳಿಗೆ ತಿಂಗಳುಗಳ ಒಳಗೆ ಜಾಮೀನು ಸಿಗ್ತದೆ ಅಂತಾದ್ರೆ, ಒಬ್ಬ ಪುಡುಕೋಸಿ ರೌಡಿಯನ್ನು ಸೆಕ್ಷನ್ ಅಡಿಯಲ್ಲಿ ಬಂಧನ ಮಾಡಿ ಜೈಲಿಗೆ ಹೋಗುವಾಗ ಗಂಟೆಗಳೊಳಗೆ ಅವನಿಗೆ ಜಾಮೀನು ಸಿಗ್ತದೆ ಅಂತಾದ್ರೆ, ಈ ವ್ಯವಸ್ಥೆಯ ಮೇಲೆ ಇಲ್ಲಿನ ಮುಸ್ಲಿಮರು ಅಥವಾ ಇಲ್ಲಿನ ಸಂವಿಧಾನವನ್ನು ಇಷ್ಟಪಡುವಂಥವರು ಹೇಗೆ ನಂಬಿಕೆ ಇಡಲಿಕ್ಕೆ ಸಾಧ್ಯ ಇದೆ? ಆದ ಕಾರಣ ಇಲ್ಲಿ ಎಲ್ಲಿಗೋ ಹೋಗುವುದು ಬೇಡ. ಪೊಲೀಸರು ಯಾರನ್ನೋ ಬಂಧನ ಮಾಡಿ ಏನೋ ಮಾಡುವಂಥ ಅಗತ್ಯ ಇಲ್ಲ. ಇಲ್ಲಿ ಕೆಲವು ನೋಟೆಡ್ ಕ್ರಿಮಿನಲ್ಗಳಿದ್ದಾರೆ. ಯಾವ ಸಂಘ ಪರಿವಾರದವರು ಒಂದು ಕಾಲದಲ್ಲಿ ಅವರು ಮುಸಲ್ಮಾನರನ್ನು ಬೇಟೆಯಾಡ್ತಾ ಇದ್ದಾರೆ. ಇವತ್ತು ಕೆಲವು ಕಮ್ಯುನಲ್ ಗೂಂಡಾಗಳ ತಂಡ ಆಗಿದೆ. ಇಲ್ಲಿ ಕಮ್ಯುನಲ್ ಗೂಂಡಾಗಳ ತಂಡ, ಒಂದು ಕೋಡಿಕೆರೆ ತಂಡ, ಮತ್ತೊಂದು ಇಲ್ಲಿ ಶರಣ್ ಪಂಪೇಲ್ ತಂಡ, ಮತ್ತೊಂದು ಭರತ್ ಕುಮಟೇಲ್ ತಂಡ, ಇಂತಹ ಕೆಲವು ತಂಡಗಳಿದೆ ಈ ಜಿಲ್ಲೆಯಲ್ಲಿ. ಈ ತಂಡಗಳನ್ನು ನಿಮಗೆ ಮಟ್ಟ ಹಾಕಲಿಕ್ಕೆ ಸಾಧ್ಯವಾಗುವುದು ಅಂತಾದರೆ ಖಂಡಿತವಾಗಿ ಪೊಲೀಸರಿಗೆ ಸಾಧ್ಯವಿದೆ. ನಾವು ಪೊಲೀಸರ ಅವರ ಧೈರ್ಯವನ್ನು ಅಥವಾ ಅವರ ಕಾರ್ಯವನ್ನು ನಾವು ಪ್ರಶ್ನಿಸುವುದಿಲ್ಲ. ಯಾಕೆಂದರೆ ಕರ್ನಾಟಕದ ಪೊಲೀಸರು ಅದೆಂತಹ ದೊಡ್ಡ ಕ್ರಿಮಿನಲ್ಗಳನ್ನು ಎಡಬರಿಗಟ್ಟಿದಂಥ ಇತಿಹಾಸ ಇದೆ. ಇಲ್ಲ, ಸರ್ಕಾರ ನಡೆಸುವವರಲ್ಲಿ ನಮಗೆ ಹೇಳಲಿಕ್ಕಿರುವಂಥದ್ದು, ಅವರನ್ನು ಫ್ರೀ ಹ್ಯಾಂಡಲ್ಲಿ ಬಿಟ್ಟು ಬಿಡಬೇಕು, ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಈ ಕೆಲಸ ಮಾಡಲಿಕ್ಕೆ ಅವರಿಗೆ ಮುಕ್ತವಾದಂತಹ ಸ್ವಾತಂತ್ರ್ಯವನ್ನು ಕೊಡುವುದಾದರೆ ಖಂಡಿತವಾಗಿಯೂ ಈ ಪೊಲೀಸರಿಗೆ ಅದು ಸಾಧ್ಯವಿದೆ, ಅವರು ಮಾಡಿ ತೋರಿಸ್ತಾರೆ. ಇಂತಹ ಕಮ್ಯುನಲ್ ಗೂಂಡಾಗಳನ್ನು ಎಡಮುರಿ ಕಟ್ಟಿ ವರ್ಷಗಳ ಕಾಲ ಜೈಲಲ್ಲಿಟ್ಟರೆ ಈ ಜಿಲ್ಲೆ ಖಂಡಿತವಾಗಿಯೂ ನೆಮ್ಮದಿ ಆಗ್ತದೆ. DK ಶಿವಕುಮಾರ್ ಹೇಳಿದ ಹಾಗೆ 7 ಗಂಟೆಗೆ ಬಂದಾಗುವುದಿಲ್ಲ, ಬೆಳಿಗ್ಗೆವರೆಗೆ ಕೂಡ ಈ ಜಿಲ್ಲೆ ತೆರೆದಿರ್ತದೆ. ಅದಕ್ಕೆ ಯಾವ ಅಡ್ಡಿಯೂ ಕೂಡ ಇರುವುದಿಲ್ಲ. ಇಲ್ಲಿರ್ತಕ್ಕಂತಹ ಸಂಘ ಪರಿವಾರವನ್ನು ಅದನ್ನು ಮಟ್ಟ ಹಾಕಲಿಕ್ಕೆ ಧೈರ್ಯ ತೋರಿಸಬೇಕು. ಆ ಪೊಲೀಸರಿಗೆ ಅದಕ್ಕೆ ಮುಕ್ತವಾದಂತಹ ಸ್ವಾತಂತ್ರ್ಯವನ್ನು ಇಲ್ಲಿನ ಸರ್ಕಾರ ನೀಡಬೇಕು. ಮತ್ತೊಂದು ಮುಖ್ಯವಾದಂತಹ ವಿಚಾರ, ಈಗಾಗಲೇ ಸರ್ಕಾರದ
ಕೆಲವೊಂದು ಏನು ಮುಖಂಡರುಗಳು ಬಂದು ಪರಿಹಾರ ಘೋಷಣೆ ಮಾಡಿದ್ದಾರೆ. ಒಳ್ಳೆಯ ವಿಚಾರ. ಅವರವರಿಗೆ ಸಾಮರ್ಥ್ಯ ಇರುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಕೆಲವರು ಅವರ ಮನೆ ನಿರ್ಮಿಸಿಕೊಡುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ. ಆನಂತರ ಮತ್ತೊಂದು ಬೇಡಿಕೆ, ಸರ್ಕಾರವು ಕೂಡ ಅದು ಅವರ ಜವಾಬ್ದಾರಿ, ಪರಿಹಾರ ಕೊಟ್ಟದ್ದು ಅವರ ಜವಾಬ್ದಾರಿ. ಆದರೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಸರ್ಕಾರದ ಪರಿಹಾರ ಈ ಕುಟುಂಬಕ್ಕೆ ಕೊಡಬೇಕು. ಒಂದು ಕುಟುಂಬಕ್ಕೆಲ್ಲ, ಎರಡೂ ಕುಟುಂಬಕ್ಕೆ ವೈಜ್ಞಾನಿಕವಾದಂತಹ ಪರಿಹಾರವನ್ನು ಎರಡೂ ಕುಟುಂಬಕ್ಕೆ ಕೊಡಬೇಕು. ಅದೇ ರೀತಿ ಅಶ್ರಫ್ನ ಗುಂಪು ಹತ್ಯೆ ಏನಾಗಿದೆ ಅವರಿಗೂ ಕೂಡ ಕರ್ನಾಟಕ ಸರ್ಕಾರ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು. ಕೇವಲ ಪರಿಹಾರ ಕೊಡುವುದು ಮಾತ್ರ ನಮ್ಮ ಜವಾಬ್ದಾರಿ ಅಂತಲ್ಲ, ಇನ್ನೊಂದು ಅಮಾಯಕನ ಹೆಣ, ರಕ್ತ ಈ ಜಿಲ್ಲೆಯಲ್ಲಿ ಚೆಲ್ಲಬಾರ್ದು. ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರ ಈ ಜಿಲ್ಲೆಯ ಜನತೆಗೆ, ವಿಶೇಷವಾಗಿ ಮುಸ್ಲಿಮರಿಗೆ ಆ ಒಂದು ಭರವಸೆ ನೀಡಬೇಕು. ನಮಗೆ ಬೇಕಾದಂಥ ಗ್ಯಾರಂಟಿ ಅದಾಗಿದೆ. ನಮ್ಮ ಬದುಕಿನ ಗ್ಯಾರಂಟಿ, ನಮ್ಮ ಜೀವದ ಗ್ಯಾರಂಟಿ. ನಾವು ನಾಳೆ ಹೋದರೆ ಮರಳಿ ಮನೆಗೆ ಬರ್ತೇವೆ ಅಂತ ಹೇಳುವಂಥ ಗ್ಯಾರಂಟಿ ನಮಗೆ ಕೊಡಲಿಕ್ಕೆ ಸಾಧ್ಯವಿರುವುದು ಬಿಟ್ಟು ಪುಕ್ಸಟ್ಟೆ ಗ್ಯಾರಂಟಿ ನಮಗೆ ಅಗತ್ಯ ಇಲ್ಲ. ಪುಕ್ಸಟ್ಟೆ ಗ್ಯಾರಂಟಿ ಯಾರು ಕೇಳಲೇ ಇಲ್ಲ. ಆದ ಕಾರಣ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇದನ್ನು ವಿಶೇಷ ತನಿಖಾ ತಂಡದ ಮೂಲಕ ತನಿಖೆ ನಡೆಸಬೇಕು. ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಎಲ್ಲರಿಗೂ ಕೂಡ ಈ ಬಗ್ಗೆ ಮನವಿ ಮಾಡಿದ್ದೇವೆ, ಅಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ದೇವೆ. ಆದ ಕಾರಣ ಇನ್ನೊಂದು ಅಮಾಯಕನ ಹೆಣ ಈ ಜಿಲ್ಲೆಯಲ್ಲಿ ಬೀಳದಂತಹ ನಿಟ್ಟಿನಲ್ಲಿ, ಒಂದು ಹೆಣ ಬಿದ್ದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಿಲ್ಲ, ಅದಕ್ಕಿಂತ ಮೊದಲೇ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್, ಅಸ್ಸಲಾಂ ಅಲೈಕುಂ.